ಬೇಕು. ಸರ್ ಏನ್ ಸರ್ ಸಮಸ್ಯೆ ಏನ್ ಸರ್ ಸಮಸ್ಯೆ ಏನು ಅಂದ್ರೆ 500 ರೂಪಾಯಿ ಕೊಡ್ಬೇಕು. ಅವ್ರ ನೋಂದಣಿ ಆಗಿಲ್ವಾ ಕಾರ್ಮಿಕ ಇಲಾಖೆಯಲ್ಲಿ? ಮತ್ತೆ ಈಗ ಫಲಾನುಭವಿ ಎಲ್ಲಿದ್ದಾರೆ? ಏನ್ ಸರ್ ಏನ್ ನಡೀತು ಸರ್? ಏನ್ ಕಿಸ್ತೀರಿ? అది ఏమిటి కోసం 500 రూపాయలు ఇస్తారు మీరు? మీరు ఎన్నేళ్ళు ఇంకా మీరు కార్మిక లేక రిజిస్ట్రేషన్ ఎన్నేళ్ళు అయింది? 62 ఏళ్ళు వయసు మీకే. సంఘంలో రిజిస్ట్రేషన్ అయ్యి ఎన్నేళ్ళు అయింది? ಅಂದ್ರೆ ಇವ್ರಿಗೆ ಏನು ಕೊಡ್ತೀವೋ ಸಂಘಗಳ ಅವಶ್ಯಕತೆ ಇಲ್ಲ, ಸಂಘಗಳ ಬೆಲೆ ಇಲ್ಲ. ನಾವು ಕೋಲಾರಲ್ಲಿ ಕೊಟ್ಟಿದೀವಿ, ಬೆಂಗಳೂರಲ್ಲಿ ಕೊಟ್ಟಿದೀವಿ, ಏನೇ ನಾವು ಕೊಟ್ಟು ಪ್ರಯೋಜನ ನಡೀತಾ ಇಲ್ಲ. ನಮ್ಮನ್ನ ಮಾತಾಡೋದಕ್ಕೂ ಬಿಡಲ್ಲ. ಅಲ್ಲ ಇವಾಗ ಮಾತ್ರ ಆಗಿದ್ಯಾ ಮೊದ್ಲಿಂದನ ಹೇಗೆ ಸರ್ ಈ ತರ ಸಮಸ್ಯೆಗಳಿದಾವೆ? ಆದ್ರೆ ನಾವೇ ಹೆಣ್ಣು ಬೇಡ, ನಾವು ಹೆಣ್ಮಗಳು ಬೇಡ, ನಾವು ಉದ್ಯೋಗ ಕೊಡೋದು ಬೇಡ ಅನ್ಕೊಂಡು ನಮಗೂ ಕಾದು ಸಾಕಾಗಿ ಹೋಗಿದೆ. ಅಲ್ಲಪ್ಪ ದುಡ್ಡು ಕೊಡೋದು ತಪ್ಪಂತ ಗೊತ್ತಿಲ್ವಾ ನಿಮ್ಗೆ? ದುಡ್ಡು ಕೊಡ್ಬೇಕು ಅನ್ನೋದು ತಪ್ಪು ಅಂತ ಗೊತ್ತಿಲ್ವಾ? అల్లప్ప ಈಗ ಆತರ ದುಡ್ಡು ಕೊಡೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ? ನೀವ್ ಯಾಕೆ ತಗೊಂಡಿದ್ರಿ? తీసుకుంటుంది 400 రూపాయలు వద్దునేసి 500 రూపాయలు. ಇವಾಗ ಮೇಡಮ್ ಅವರು ತಗೊಂಡಿಲ್ಲ ಅಂತ ವಾದನೆ ಮಾಡ್ತಿದ್ದಾರೆ. ಈ ವಾದನೆಗೆ ನಾನು ಇನ್ನೊಂದು ಇದು ಮಾಡ್ತೀನಿ. 2023-24 ಏನು ಮದುವೆ ಮತ್ತು ಏನು ಅರ್ಥವಿದ್ದಾವೋ ತಗೊಳ್ತೀನಿ. ಅದೇ ಫೋನ್ ನಂಬರ್ ಫೋನ್ ಮಾಡೋಣ, ಸತ್ಯಾಸತ್ಯತೆಗಳು ತಿಳ್ಕೊಳ್ಳೋಣ. ಸರ್ ಈಗ 100 ಜನಕ್ಕೆ ಕಿಟ್ ವಿತರಣೆ ಬಂದಿದೆ. ಈಗ ನಿಮ್ದೇನಾರ ಸಮಸ್ಯೆ ಇತ್ತು ಅಂದ್ರೆ ನಿಮ್ದೇ ಆದಂತ ಹೋರಾಟ ಮಾಡಿ ತಪ್ಪಿಲ್ಲ, ಅರ್ಥ ಆಗ್ತಾ ಇದೆಯಲ್ಲ? ಈಗ ವಿತರಣೆಗೆ ತೊಡಕು ಮಾಡೋದು ತಪ್ಪಲ್ದೆ? ಸಂಘಗಳಿಗೆ ಏನ್ ಮಾಹಿತಿ ಕೊಟ್ಟಿದ್ರು ಅಂದ್ರೆ ಅವ್ರು ಡಾಕ್ಯುಮೆಂಟ್ ತಂದ್ಕೊಡೋಕ್ ಹೇಳಿ ಈಗ ಹೇಳ್ತಿದ್ದಾರೆ. ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಕೊಂಡು ಬನ್ನಿ ಮತ್ತೆ ಇದು ದಾರಿಗಳು ತಪ್ಪಿಸೋ ಅಂತ ಕೆಲಸಗಳು ನಡೀತಾ ಇದಾವೆ. ಅಲ್ಲ ಸರ್, ನಿಮ್ಮ ಸಂಘದಲ್ಲಿ ನೋಂದಣಿ ಆಗಿರೋರ್ದು ಅವ್ರ ಮಾಹಿತಿ ತಲುಪಿಸಿಲ್ವಾ ತಾವು? ಸರ್ ನಿಮ್ಮ ಸಂಘದಲ್ಲಿ ನೋಂದಣಿ ಆಗಿರುವಂತದ್ದು ನಲ್ಲೇ ನೋಂದಣಿ ಮಾಡಿಸಿಲ್ವಾ? ಅದೇ ಇರೋದು ಪಟ್ಟಿ ಮಾಡಿ ಇದು ನೋಡಿ ಮೊದಲು ಕೊಡುವಂತದ್ದು. ಸರ್ ಈಗ ದಯವಿಟ್ಟು ಈಗ ನೋಡಿ ಕಿಟ್ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ನಿಮ್ದು ಆರೋಪ ಏನಾದ್ರು ಇತ್ತು ಅಂತಂದ್ರೆ ಅದ್ರದೇ ಆದಂತ ಒಂದು ಕಾನೂನು ಬದ್ಧವಾಗಿ ನೀವು ಹೋರಾಟ ಮಾಡಿ ಅದ್ರ ಬಗ್ಗೆ ಅಲ್ಲಲ್ಲ. ಯಾಕಂದ್ರೆ ಈಗ ನಿಮ್ಮ ಸಮಸ್ಯೆನ ನೀವು ಕೇಳೋದು ತಪ್ಪಲ್ಲ. ಕೊಡ್ತಾ ಇತ್ತು ಇದ್ರ ಅರ್ಥ ಏನು? ಇದನ್ನೇ ಕೇಳ್ತಿರೋದು. ಅರ್ಥ ಏನು? ಇಲ್ಲ ಈಗ ಇದ್ರ ಅಲ್ಲ ಮೇಡಮ್, ಈಗ ಅವರು ಆರೋಪ ಮಾಡ್ತಾ ಇದಾರೆ ಅಲ್ಲ. 50 ಜನ 10 ಜನ ಬಂದಿಲ್ಲ. ಇವ್ರಿಗೆ 4 ಜನರಿಗೆ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಆಗಿದ್ರೆ ರಿಸೀವ್ ಆಯ್ತು ಅಂದ್ರೆ 20 ಜನ ಕರ್ಸಿದ್ದ ನನಗೆ ಮಾಡ್ಬೇಕೀಗ. ಅಲ್ಲ ಮೇಡಮ್, ಈಗ ಸಂಘಗಳು ಎಷ್ಟಿದಾವೆ ಮೇಡಮ್? ಯಾಕೆ ಮೇಡಮ್ ಈ ತರ ಸಮಸ್ಯೆ ಉದ್ಭವ ಆಗಿದೆ ಮೇಡಮ್? ಎಲ್ಲಾ ಸಂಘದಲ್ಲ ಮಾಹಿತಿ ತಮ್ಮಲ್ಲಿ ಇದೆಯಾ? ಈಗ ಒಟ್ಟಾರೆ 5-7 ಸಂಘಗಳಲ್ಲಿ
ಇದ್ರಲ್ಲಿ ನೋಡಿ ಸರ್ ಇನ್ನೊಂದು ಈ ಪಟ್ಟಿ ಕ್ರಾಸ್ ಚೆಕ್ ಮಾಡ್ತೇನೆ. ಅವ್ರೇನ್ ಗೊತ್ತಾ ಈ ಪಟ್ಟಿ ಕರೆದ್ರೆ ಜನ ಇಲ್ಲ. ಈಗ ಆಧಾರ್ ಕಾರ್ಡ್ ಬಿಸ್ಲಲ್ಲಿ ಇದ್ದಾರೆ, ಆಧಾರ್ ಲೇಬರ್ ಚೆಕ್ ಮಾಡಿ ತಗೊಳ್ತಾ ಇದ್ದೀನಿ. ಇದ್ರಲ್ಲಿ ನಾನು ಏನು ₹1 ತಗೊಂಡಿಲ್ಲ. ಇವ್ರು ಈ ರೀತಿ ಮಾತಾಡಿದ್ರೆ ಏನ್ ಮಾಡ್ಬೇಕು? ಅಲ್ಲ ಮೇಡಮ್, ನಿಮ್ ಎದುರುಗಡೆ ಅವ್ರ ಆರೋಪ ಏನಿದೆ ನಿಮ್ಮ ಮುಂದೆನೆ ಹೇಳ್ತಾ ಇದಾರೆ. ಅವ್ರು ಹೊರಗಡೆ ನೀವ್ ಇಲ್ದಿದ್ದಾಗ ಹೇಳ್ತಾ ಇಲ್ಲ, ನಿಮ್ಮ ಎದುರುಗಡೆ ಅವ್ರ ಸಾಕ್ಷಿ ಸಮೇತ ಅವ್ರು ಹೇಳ್ತಾ ಇದಾರೆ. ನೋಡಿ ನಿಮ್ಮ ಎದುರುಗಡೆ ಕೊಟ್ಟಿರೋದು ಇಲ್ಲ, ಎಂಬತ್ತರ ಮುಂದೆ ಕೊಟ್ಟಿರೋದು. ಇದ್ರಲ್ಲಿ ಏನೂ ಇಲ್ಲ. ಅಲ್ಲ ಈಗ ಅಲ್ಲ ಶಾಸಕರ ಒಂದು ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಏನಿದೆ ಅದು ಆ ಪಟ್ಟಿ ತೋರಿಸ್ತಾ ಇದೀರಾ? ಅಲ್ಲ ಮೇಡಮ್, 7 ಸಂಘಗಳಿಂದ ನಿಮ್ಗೆ ಮಾಹಿತಿ ಸಂಪೂರ್ಣವಾಗಿಲ್ಲ, ಎಲ್ಲರದು ಇದೆಯಾ ಮೇಡಮ್? ಅದ್ ಯಾವ ರೀತಿ ಪರಿಗಣನೆ ತಗೊಂಡಿದ್ರ ಮೇಡಮ್ ಅವ್ರ ವಿತರಣೆಗೆ? ಎಷ್ಟು ವರ್ಷ ಅವ್ರು ಕೆಲಸ ಮಾಡಿರ್ಬೇಕು? ಯಾವ ರೀತಿ ಮೇಡಮ್? ಈಗ ಕಾರ್ಡು ನಮಗೆ 2000 ಕಿಟ್ ಬಂದಿರೋದ್ರಿಂದ 1966 ಬಂದಿದೆ. ಹಂಗಾಗಿ ಅದರಲ್ಲಿ ವರ್ಕರ್ಸ್ ಯಾರಿದ್ದಾರೆ, ಹೆಲ್ಪರ್ಸ್, ಸಿಮೆಂಟ್ ವರ್ಕರ್, ಲೇಬರ್, ಗಾರೆ ಮೇಸ್ತ್ರಿ ಅಂತ ಇರೋದನ್ನೆಲ್ಲ ಕಲೆಕ್ಟ್ ಮಾಡಿದೀವಿ. ಅವ್ರು ಕೊಡಿ ಅಂದ್ರೆ ಕೊಟ್ಟಿದ್ದಾರೆ. ಇದನ್ನ ಪಟ್ಟಿ ಮಾಡಿದ್ವಿ. ಈ ಪಟ್ಟಿಯಲ್ಲಿ ಈಗ ಕರೀತಾ ಇದೀವಿ. ಇದ್ರಲ್ಲಿ ಕರೀತಾ ಡಾಕ್ಯುಮೆಂಟ್ ಕೊಡೋರ್ದು ಕೊಡ್ತಾ ಇದೀವಿ ಅಷ್ಟೇನೆ. ನಾನು ಏನು ಮಾಡ್ತಾ ನಮಗೆ ಇದ್ದೀನಿ ಹೊಸದಾಗ ಕೊಡೋರ್ದು ಕೂಡ ತಗೊಂತಾ ಇದೀರಾ? ಇದ್ದೀನಿ. ಹೆಚ್ಚುವರಿ ಇದೆಯಾ ಅವ್ರಿಗೆ ಕೊಡಕ್ಕೆ? 2000 ಡಾಕ್ಯುಮೆಂಟ್ ಬಂದಿರೋದು 900. ಮೇಡಮ್ ಇಲ್ಲಿ ಫಲಾನುಭವಿ 1900 ಇದೆ. ಸೊ ಹಂಗಾಗಿ ಡಾಕ್ಯುಮೆಂಟ್ಸ್ ಯಾರು ತಂದು ಕೊಡ್ತಿದ್ರೆ ಅದನ್ನ ತಗೊಳ್ತೀನಿ. ನನ್ನ ಪಟ್ಟಿಯಲ್ಲಿ ಇರೋದು ಎಲ್ಲರಿಗೂ ಕೊಡ್ತೀನಿ. ನಾನು ಇರೋದನ್ನ ಕೊಡ್ತಿದ್ದೀನಿ. ನಾನು ಇಲ್ಲಿ ಯಾವ್ದನ್ನ ನಾನು ಮಿಸ್ಯೂಸ್ ಮಾಡ್ತಾ ಇಲ್ಲ. ಮೇಡಮ್ ಈ ಕಿಟ್ ಮೇಡಮ್ ಈ ಕಿಟ್ ನ ಫಲಾನುಭವಿಗಳಾಗಬೇಕಂದ್ರೆ ಏನಿದೆ ಮೇಡಮ್ ಮಾನದಂಡಗಳು? ಒಂದ್ ಸಂಘದಲ್ಲಿ ನೋಂದಣಿ ಆಗಿರ್ಲೇಬೇಕು. ಎಲ್ಲಾ ರೀತಿಯಾದ ಕಟ್ಟಡ ಕೆಲಸ ಮಾಡ್ತಿರ್ಬೇಕು ಅಂತವ್ರು ನೋಂದಣಿ ಆಗ್ಬೋದು. ಅಲ್ಲ ನೇರವಾಗಿ ನಿಮ್ಮ ಹತ್ರ ನೋಂದಣಿ ಮಾಡ್ಬೇಕಾ ಇಲ್ಲ ಸಂಘದ ಮುಖಾಂತರ ಮಾಡ್ಬೇಕಾ? ಯಾಕಂದ್ರೆ ಇದು ಬರುತ್ತೆ ಆಗಿನಲ್ಲಿ ಅರ್ಜಿಗಳು ಬಂದಾಗ ಅದನ್ನ ನಾವು ಅಪ್ರೂವ್ ಮಾಡೋದು, ರಿಜೆಕ್ಟ್ ಮಾಡೋದು ಅಲ್ವಾ? ಈಗ ಅವರು ಅವಾಗಿಂದ ಆರೋಪ ಮಾಡ್ತಾ ಇದ್ರಲ್ಲ, ಈಗ ಸಡನ್ ಆಗಿ ಬಂದಿರೋರ್ನ ಸೇರ್ಪಡೆ ಮಾಡ್ತಾ ಇದೀರಾ, ಮೊದ್ಲಿನ ಸಂಘದಲ್ಲಿ ಕೊಟ್ಟಿರೋದನ್ನ ಕೆಲವೊಂದು ರಿಜೆಕ್ಟ್ ಆಗ್ತವೆ ಅಂತ ಅವ್ರ ಆರೋಪ ಮಾಡ್ತಾ ಇದ್ರಲ್ಲ. ಕರೀತಾ ಇದೀನಿ, ಕರೀತೀನಿ. ಇಲ್ಲಿ ನೋಡಿ ಪಟ್ಟಿಯಲ್ಲಿ ಬಹುಜನ ಪಟ್ಟಿಯಲ್ಲಿ ನಾನು ಕರೆದೆ 10 ಜನ ಈಗ ಈ ಪಟ್ಟಿ ಕರಿಯೋಣ ಅಂದ್ರೆ ಎಲ್ಲರೂ ದಾಖಲೆ ತಂದಿದ್ದಾರೆ. ಅವ್ರ ದಾಖಲೆನೂ ತಗೊಂಡು ಕೊಡ್ತಾ ಇದೀನಿ. ಈ ಪಟ್ಟಿನ ಈಗ ಕರಿತೀನಿ, ಅವ್ರು ಬರ್ಲಿ ಅಷ್ಟೇನೆ ನಾನು ಮಾಡ್ತಾ ಇರೋದು. ಇಲ್ಲ ನಾನೇನು ದುರುಪಯೋಗ ಮಾಡ್ತಿಲ್ಲ. ಸರಿ ಮೇಡಮ್, ವಿತರಣೆ ಮಾಡಿ ಮತ್ತೆ ಏನಾದ್ರು ಇದ್ರೆ ಮಾತಾಡಿ. ಸಭೆ ಮಾಡಿದ್ರೆ ತೋರಿಸಿ. ಇಲ್ಲಿ ನೋಡಿ ಸಭೆ ಮಾಡೋದಲ್ಲ, ಎಲ್ಲರಿಗೂ ಹೇಳಿ ಅವ್ರವರೇ ಸಂಘದಿಂದ ಮೇಡಮ್ ಇವಾಗ ಲೇಟ್ ಆಗತ್ತೆ, ಕೊಡ್ಸಿ ಸರ್. ಇನ್ನ ನಿಮ್ ಸಂಘದಿಂದ